ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮತ್ತೊಂದು ಹೊಸ ವಿಡಿಯೋಗೆ. ಸಕ್ರಿಫೈ ರೇಷೋದ ಇನ್ನೊಂದು ವಿಡಿಯೋ ಇದಾಗಿರುತ್ತದೆ. ಈ ವಿಡಿಯೋದಲ್ಲಿ ಇನ್ನೊಂದು ಸಕ್ರಿಫೈ ರೇಷೋ ಲೆಕ್ಕವನ್ನ ಬಿಡಿಸೋಣ್ರಿ. ಕ್ವಶನ್ ನಂಬರ್ 2. Ram and Shyam are partners in a firm sharing profit and losses in the ratio of 4:2. They admit Sundar as a new partner to the partnership firm. The new profit sharing ratio will be 5:3:2. Calculate the sacrificing ratio of Ram and Shyam. ಮೊದಲಿಗೆ ನಾನು ಈ ಕ್ವಶನ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ ನಿಮ್ಗೆ. ರಾಮ ಅಂಡ್ ಶ್ಯಾಮ್ ಇಬ್ಬರು ಪಾರ್ಟ್ನರ್ಸ್ ಇರ್ತಾರ. ಅವರು ಲಾಭ ನಷ್ಟಗಳನ್ನ 4:2 ಪ್ರಕಾರ ಹಂಚ್ಕೊಂತಾರ. ನಾ ಹೇಳಿ ನಿಮ್ಗೆ ಮೊದಲಿಗೆ ಕೊಡುವಂತ ರೇಷೋ ಅದು ಸ್ಯಾಕ್ರಿಫೈ ರೇಷೋ ಕ್ಯಾಲ್ಕುಲೇಟ್ ಮಾಡುವಾಗಲಿ, ಗೇನ್ ರೇಷೋ ಕ್ಯಾಲ್ಕುಲೇಟ್ ಮಾಡುವಾಗಲಿ, ಒಟ್ಟಾರೆಯಾಗಿ 12 ಮಾರ್ಕ್ಸಿನ ಅಥವಾ 6 ಮಾರ್ಕ್ಸಿನ ಅಕೌಂಟೆನ್ಸಿ ಎಲ್ಲಾ ಲೆಕ್ಕದೊಳಗೂ ಮೊದಲಿಗೆ ಕೊಡುವಂತ ರೇಷೋನ ನಾವು ಓಲ್ಡ್ ರೇಷೋ ಅಂತ ಕರಿತೀವಿ. ಇದು ಓಲ್ಡ್ ಶೇರ್ ಅಥವಾ ಓಲ್ಡ್ ರೇಷೋ ಅಂತ ಇದಕ್ಕೆ ಕರೀತಾರೆ. ಇದಾದ್ಮೇಲೆ ಅವ್ರು ಹೊಸದಾಗಿ ಕರ್ಕೋತಾ ಇದಾರೆ ಯಾರನ್ನ? ಸುಂದರ್ನ. ರಾಮ್ ಮತ್ತು ಶ್ಯಾಮ್ ಸುಂದರನ ಹೊಸದಾಗಿ ಕರ್ಕೋತಾರ. ಅವಾಗ ಅವ್ರ ನ್ಯೂ ರೇಷೋ ಆಕೈತಿ 5:3:2. ಹಂಗಂದ್ರೆ ಅವರು ಸ್ಯಾಕ್ರಿಫೈಸ್ ಮಾಡಿದಂತ ಆ ಸ್ಯಾಕ್ರಿಫೈ ರೇಷೋನ ಕಂಡು ಹಿಡೀರಿ. ರಾಮ್ ಮತ್ತು ಶ್ಯಾಮ್ ಸ್ಯಾಕ್ರಿಫೈಸ್ ಮಾಡೋಂಥ ಸ್ಯಾಕ್ರಿಫೈ ರೇಷೋನ ಕಂಡು ಹಿಡೀರಿ ಅಂತ ಹೇಳಿದಾರೆ. ಕ್ವಶನ್ ಎಲ್ರಿಗೂ ಗೊತ್ತಾಗಿದೆ ಅನ್ಕೊಂಡೇನಿ. ಕ್ವಶನ್ ಒಳಗೆ ಯಾವಾಗ ಓಲ್ಡ್ ರೇಷೋ ಮತ್ತು ನ್ಯೂ ರೇಷೋ, ಓಲ್ಡ್ ಶೇರ್ ಅಥವಾ ನ್ಯೂ ಶೇರ್ ಕೊಟ್ಟಿರ್ತಾರ, ಅವಾಗ ಸ್ಯಾಕ್ರಿಫೈ ರೇಷೋಕ್ಕೆ ಒಂದು ಸೂತ್ರ ಅದ. ಆ ಸೂತ್ರ ಮ್ಯಾಗ ನಾವು ಈ ಲೆಕ್ಕವನ್ನ ಮಾಡೋಣ. ಬನ್ನಿ, ಮೊದಲಿಗೆ ಹೆಡ್ಲೈನ್ ಹಾಕೋನು ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈ ರೇಷೋ ಅಂತ ಹೇಳಿ. ಅವಾಗ ಆಮೇಲೆ ಕೊಟ್ಟಿರುವಂತ ಕ್ವಶನ್ ಆಗ ಏನ್ ಕೊಟ್ಟಾರ ಅದನ್ನ ಬರ್ಕೊಳ್ಳೋನು. ಇಲ್ಲಿ ಓಲ್ಡ್ ಶೇರ್ ಕೊಟ್ಟಾರ 4:2 ಅದ. 4:2 ನಾವು ಹಿಂಗೂ ಬರ್ಕೋದು, 4/6 ಮತ್ತೆ 2/6 ಅಂತ ಹಿಂಗೂ ಬರ್ಕೋಬಹುದ್ರಿ ನಾವು. ಆಮೇಲೆ ನ್ಯೂ ಶೇರ್ ಕೊಟ್ಟಾರ. ನ್ಯೂ ಶೇರ್ ಎಷ್ಟದ? 5:3:2. ಅದನ್ನ ನಾವು ಹಿಂಗೂ ಬರ್ಕೋಬಹುದ್ರಿ. 5/10, 3/10, 2/10. ಸರ್, ಇದು 10 ಹೆಂಗ್ ಬಂತ ನಮ್ಗೆ ಗೊತ್ತಾಗ್ಲಿಲ್ಲ. ಇದನ್ನ ಕೂಡಿಸ್ಬೇಕ್ರಿ. ಇವ್ ರೇಷೋಗಳನ್ನ ಕೂಡಿಸಿ 5 3 8 8 2 10. ಹಂಗ ನಿಮ್ ಲಾಸ್ಟ್ ಕ್ಲಾಸ್ ಒಳಗೂ ಹೇಳೇನಿ. ಅನುಪಾತ ಮತ್ತು ಭಿನ್ನರಾಶಿಗಳು ಎರಡು ಒಂದೇ ಮುಖದ ಎರಡು ನಾಣ್ಯಗಳಿದ್ದಂಗ. ನಾವು ಛೇದಗಳ ಸಮ ಇದ್ವು ಅಂದ್ರೆ ಆ ಛೇದಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ವಿ ಅಂತಂದ್ರೆ ಅವಾಗ ಅದೇನಾಗ್ಬಿಡುತ್ತೆ? ಭಿನ್ನರಾಶಿ ಇದ್ದಿದ್ದು ಅನುಪಾತ ಆಗಿರ್ತೈತಿ. ನೋಡಿ, ಫ್ರಾಕ್ಷನ್ ಇದ್ದಿದ್ದು ಈ 10 10 ಅದ, 10 10 ಕ್ಯಾನ್ಸಲ್ ಮಾಡಿಬಿಟ್ರೆ 5:3:2 ಆಗಿಬಿಟ್ಟಿರ್ತೈತಿ. ಅದು ಇಲ್ಲೂ ಹಂಗ 6 6 ಕ್ಯಾನ್ಸಲ್ ಮಾಡಿಬಿಟ್ರೆ 4:2 ಆಗ್ಬಿಟ್ಟಿರ್ತೈತಿ. ನಾವು ಇದನ್ನ ನಾವು ರೇಷೋ ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ? ಭಿನ್ನರಾಶಿಗಳು ಅಂತ ಕರಿತೀವಿ. ಈಗ ಕ್ವಶನ್ ಅಂಕರು ಓಲ್ಡ್ ಶೇರ್ ಕೊಟ್ಟಾರ ಮತ್ತು ನ್ಯೂ ಶೇರ್ ಕೊಟ್ಟಾರ, ಅದಂಕರು ಆಯ್ತು. ಇನ್ನು ಸೂತ್ರ ಅದಲ್ರಿ ಇದಕ್ಕೊಂದ ಸೂತ್ರ. ಏನ್ ಸೂತ್ರ ರೀ? ಸಕ್ರಿಫೈ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಈ ಸೂತ್ರ ಬರ್ಕೊಂಡಾದ್ಮೇಲೆ ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಬ್ಬೊಬ್ಬರದ ಸ್ಯಾಕ್ರಿಫೈ ಶೇರ್ನ ಕಂಡುಹಿಡಿಯೋನು. ಮೊದಲಿಗೆ ಯಾರ್ದ್ರಿ ಹಂಗಂದ್ರೆ? ರಾಮಂದ್. ರಾಮ್ಸ್ ಸ್ಯಾಕ್ರಿಫೈ ಶೇರ್ ಇಸ್ ಈಕ್ವಲ್ ಟು ರಾಮ್ಸ್ ಸ್ಯಾಕ್ರಿಫೈಸ್ ಶೇರ್ ಈಸ್ ಈಕ್ವಲ್ ಟು ರಾಮನ ಓಲ್ಡ್ ಶೇರ್ ಎಷ್ಟದ ರೀ? 4/6 ಅದ. ಮೈನಸ್ ರಾಮನ ನ್ಯೂ ಶೇರ್ ಎಷ್ಟದ ರೀ? 5/10 ಅದ. ಇದು ಹಚ್ಕೊಳ್ಳೋದು ಗೊತ್ತಾತ ಎಲ್ರಿಗೂ? ಇಲ್ಲ ನೋಡಿ, ಒಂದೇದವ ರಾಮ್ ರೀ. ರಾಮನ ನ್ಯೂ ಓಲ್ಡ್ ಶೇರ್ ಎಷ್ಟದ? 4 ಅದ. ನ್ಯೂ ಶೇರ್ ಎಷ್ಟದ ರೀ? 5 ಅದ. ಅಂದ್ರೆ ರಾಮನ ಓಲ್ಡ್ ಶೇರ್ 4/6 ಮತ್ತು ನ್ಯೂ ಶೇರ್ 5/10. ಆ ಪ್ರಕಾರ ನಾವು ಓಲ್ಡ್ ಶೇರ್ ಹಚ್ಕೊಂಡ್ವಿ ಮತ್ತು ನ್ಯೂ ಶೇರ್ ಹಚ್ಕೊಂಡ್ವಿ. ಈಗ ನಾ ಹೇಳಿದೆ ನಿಮ್ಗೆ, ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಛೇದಗಳು ಸೇಮ್ ಇರಬೇಕು. ಇಲ್ಲಿಯೂ 6 ಅದ, ಇಲ್ಲಿ 10 ಸೇಮ್ ಇಲ್ಲ. ಇಲ್ಲಿ 6 ಅದ, ಇಲ್ಲಿ 10 ಅದ, ಸೇಮ್ ಇಲ್ಲ. ಹಿಂಗಿದ್ದಾಗ ನಾವೇನ್ ಮಾಡ್ಕೋಬೇಕ್ರಿ? ಛೇದಗಳನ್ನ ಇಂಟು ಮಾಡ್ಕೋತೀವಿ. ಇದೊಂದು ಹೊಸ ಮೆಥಡ್ ಹೇಳಿ ನಾನು ನಿಮಗೆ. ಛೇದಗಳನ್ನ ಇಂಟು ಮಾಡ್ಕೊಂಡ್ಬಿಡ್ಬೇಕು. 6 10 60. ಈ 6ನ ಇದ್ರ ಮೇಲೆ ಹಚ್ಚಬೇಕು, ಈ 10ನ ಇದ್ರ ಮೇಲೆ ಹಚ್ಚಬೇಕು. ಈಗ ಇಂಟು ಮಾಡಿ. 4 10 40, 5 6 ಇದಿಂಟು ಮಾಡ್ಕೋಬೇಕು. 5 × 6 5 6 30 ಅಂತ. 40 30 ಹೋದ್ರೆ ಎಷ್ಟು ಉಳಿತ್ರಿ? 10 ಉಳಿತು. 10/60 ಬರ್ತೈತಿ. ಇದು ಯಾರ್ದ? ರಾಮಂದ. ರಾಮ್ ಆದ್ಮೇಲೆ ನೆಕ್ಸ್ಟ್ ಯಾರ್ರಿ? ಶ್ಯಾಮ್. ಇಲ್ಲಿ ಬರೀಬೇಕು ನೀವು. ಶ್ಯಾಮ್ಸ್ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ರಾಮನ ಓಲ್ಡ್ ಶೇರ್ ಎಷ್ಟದ ರೀ? ಇಲ್ಲದ ನೋಡಿ. ರಾಮನ ಓಲ್ಡ್ ಶೇರ್ 2/6. ಅದು ಬರೀತಿರ್ಲೆ 2/6 ಮೈನಸ್ ಅವನ ನ್ಯೂ ಶೇರ್ ಎಷ್ಟದ ರೀ? 3/10. ಅದು ಬರೀತಿರ್ಲೆ 3/10 ಅಂತೇಳಿ ಇಸ್ ಈಕ್ವಲ್ ಟು
ಇಲ್ಲೂ ಸೇಮ್ ಹಂಗಾದ್ರಿ ಭಿನ್ನ ರಾಶಿಗಳ ವ್ಯವಕಲನ ಛೇದಗಳು ಸೇಮ್ ಇಲ್ಲ, ಛೇದಗಳು ಸೇಮ್ ಇರ್ತಿದ್ದಾಗ ನಾವೇನ್ ಮಾಡ್ತೀವಿ ಇಂಟು ಮಾಡ್ಕೋತೀವಿ. 6 10 60 ಈ ಛೇದವನ್ನ ಈಚೆ ಕಡೆ ಈ ಛೇದವನ್ನ ಈಚೆ ಕಡೆ ಹಚ್ಕೋಬೇಕು, ಈಗ ಇಂಟು ಮಾಡ್ಕೋಬೇಕು. 2 10 20 ಮೈನಸ್ 6 3 ಅಥವಾ 3 6 18 20 18 ಹೋದ್ರೆ 2 ಡಿವೈಡೆಡ್ ಬೈ 60. ಹಾ ಈಗ ನಾವೇನ್ ಕಂಡು ಹಿಡಿದ್ವಿ, ಸಕ್ರಿಫೈ ಶೇರ್ ಕಂಡು ಹಿಡಿದ್ವಿ. ಯಾರ್ದು? ಮೊದಲಿಗೆ ರಾಮಂದ್, ಆಮೇಲೆ ಶ್ಯಾಮಂದ್. ಈಗ ನಾವೇನ್ ಮಾಡ್ಬೇಕು, ಇದನ್ನ ಸಕ್ರಿಫೈ ಶೇರ್ನ ಸಕ್ರಿಫೈ ರೇಷೋ ಆಗಿ ಕನ್ವರ್ಟ್ ಮಾಡ್ಬೇಕು. ಸಕ್ರಿಫೈ ಶೇರ್ ಇದ್ದಿದ್ದನ್ನ ಸಕ್ರಿಫೈ ರೇಷೋ ಮಾಡ್ಕೋಬೇಕು. ಓಕೆ, ಸಕ್ರಿಫೈ ರೇಷೋ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 60 ಈಸ್ ಟು 2 ಡಿವೈಡೆಡ್ ಬೈ 60 ಇಸ್ ಈಕ್ವಲ್ ಟು, ಇಲ್ಲಿ 60 60 ಕ್ಯಾನ್ಸಲ್ ಆಕೈತ್ರಿ. 10:2 ಉತ್ತರ ಫೈನಲ್ ರೀ ಇದೆ. ಆರ್ ಇವೆರಡು ಒಂದೇ ಮಗ್ಯಾಗ ಹೋಗೋದ್ರಿಂದ, ಇವೆರಡು ಒಂದೇ ಮಗ್ಯಾಗ ಹೋಗೋದ್ರಿಂದ 2 1 2 5 ಆಗೋದ್ರಿಂದ 5:1 ಇದರ ಇನ್ನೂ ಒಂದು ಉತ್ತರ ಫೈನಲ್ ಉತ್ತರ ಇದೆ. ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರ್ತದೆ. ನಾನು ನಿಮಗೆ ಇದು ಲೆಕ್ಕ ಪೂರ್ತಿ ಗೊತ್ತಾಗಿದೆ ಅನ್ಕೊಂಡೀನಿ. ಹಂಗೇನಾರ ನಿಮ್ಗೆ ಏನಾರ ಡೌಟ್ ಇತ್ತು ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಏನಾರ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಒಳಗೆ ನಿಮ್ಗೆ ಜಾಗ ಇರ್ತದ, ಆ ಕಮೆಂಟ್ ಒಳಗೆ ನೀವು ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋದೊಳಗೆ ಆ ಒಂದು ಏನಾರು ಮಿಸ್ಟೇಕ್ಸ್ ಇದ್ವು ಅಂದ್ರೆ ಅವುಗಳನ್ನ, ಏನು ಡೌಟ್ಸ್ ಇದ್ವು ಅಂದ್ರೆ ಅವುಗಳನ್ನ ನಾನು ನಿಮ್ಗೆ ಮುಂದಿನ ವಿಡಿಯೋದೊಳಗೆ ತಿಳಿಸುವಂತ ಕೆಲಸ ಮಾಡ್ತೇನೆ. ಇದಾಗಿತ್ತು ಈ ಒಂದು ವಿಡಿಯೋದ ಇನ್ಫಾರ್ಮೇಶನ್. ಮತ್ತೆ ಹೊಸ ವಿಡಿಯೋದೊಳಗೆ ಮತ್ತೆ ಮುಂದಿನ ತರಗತಿ ಒಳಗೆ ಭೇಟಿ ಆಗ್ತೇನೆ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.